gold card. The Trump card, gold card. ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ದವನೇ ಬಾಸ್ ಅನ್ನೋ ಮಾತುಗಳನ್ನ ಕೇಳಿರ್ತೇವೆ. ಅದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರುತ್ತೆ. ಶ್ರೀಮಂತಿಗೆ, ಸಿರಿವಂತಿಗೆ ಇದ್ದರೆ ಜಗತ್ತಿನ ಎಲ್ಲ ದೇಶಗಳ ಬಾಗಿಲು ಓಪನ್ ಆಗಿರುತ್ತೆ. ಸಂಪತ್ತಿಗೆ ದೇಶ, ಭಾಷೆ, ಗಡಿಗಳ ಮಿತಿ ಇರೋದಿಲ್ಲ ಅನ್ನೋಕೆ ಇಲ್ಲೊಂದು ತಾಜಾ ಉದಾಹರಣೆ ಇದೆ. ವಲಸಿಗರ ಮೇಲೆ ಕಿಡಿಕಾರುತ್ತಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿರಿವಂತ ವಲಸಿಗರಿಗಾಗಿ $1 ಮಿಲಿಯನ್ ಹಾದಿಯನ್ನು ತೆರೆದಿದ್ದಾರೆ. ಗೋಲ್ಡ್ ಕಾರ್ಡ್ ಅಥವಾ ಟ್ರಂಪ್ ಕಾರ್ಡ್ ಹೆಸರಿನಲ್ಲಿ ವಿದೇಶಿಯರು ಅಮೆರಿಕದಲ್ಲಿ ಸೆಟ್ಲ್ ಆಗೋಕೆ ಅವಕಾಶ ಮಾಡಿಕೊಡಲಾಗಿದೆ. ಗೋಲ್ಡ್ ಕಾರ್ಡ್ಗೆ ವೆಬ್ಸೈಟ್ ಲಾಂಚ್. ಒಂದು ಕಾರ್ಡ್ಗೆ $5 ಮಿಲಿಯನ್. ಶ್ರೀಮಂತರು ಅಮೆರಿಕಕ್ಕೆ ಬಂದು ಲಕ್ಷಾಂತರ ಡಾಲರ್ ಹೂಡಿಕೆ ಮಾಡಿ ಉದ್ಯಮ ಶುರು ಮಾಡಿ ಅಮೆರಿಕನರಿಗೆ ಕೆಲಸ ಕೊಡುವುದಾದರೆ ಅಂತವರಿಗೆ ಅಮೆರಿಕದಲ್ಲಿ ಅಧಿಕೃತವಾಗಿ ಉಳಿಯೋಕೆ ಗ್ರೀನ್ ಕಾರ್ಡ್ ಕೊಡುವ ವ್ಯವಸ್ಥೆ ಹಿಂದಿನಿಂದಲೂ ಇದೆ. EB-5 ವೀಸಾ ಅಡಿಯಲ್ಲಿ ಶ್ರೀಮಂತರಿಗೆ ಗ್ರೀನ್ ಕಾರ್ಡ್ ಸಿಗುತ್ತಿದ್ದು, ಅದಕ್ಕೆ ಪರ್ಯಾಯವಾಗಿ ಹಾಗೂ ಅದಕ್ಕಿಂತಲೂ ಹೆಚ್ಚಿನ ಮೊತ್ತದ ಹೂಡಿಕೆಯೊಂದಿಗೆ ಅಮೆರಿಕಕ್ಕೆ ಬಂದರೆ ಕ್ಷಿಪ್ರಗತಿಯಲ್ಲಿ ಗೋಲ್ಡ್ ಕಾರ್ಡ್ ಮಂಜೂರು ಮಾಡುವ ವ್ಯವಸ್ಥೆಯನ್ನ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದರು. ಅದಕ್ಕೆ ಇದೀಗ ಅಧಿಕೃತ ವೆಬ್ಸೈಟ್ ಒಂದನ್ನು ರೂಪಿಸಿ ಲಾಂಚ್ ಮಾಡಲಾಗಿದೆ. $5 ಮಿಲಿಯನ್ ಅಂದ್ರೆ ಸುಮಾರು 42 ಕೋಟಿ ರೂಪಾಯಿಯನ್ನ ಕೊಟ್ಟು ಯಾವುದೇ ದೇಶದ ವ್ಯಕ್ತಿ ಬೇಕಾದರೂ ಟ್ರಂಪ್ ಕಾರ್ಡ್ ಅಥವಾ ಗೋಲ್ಡ್ ಕಾರ್ಡ್ಗೆ ನೋಂದಣಿ ಮಾಡಿಕೊಳ್ಳಬಹುದು. H-1B ವೀಸಾ ಪಡೆದು ಅಮೆರಿಕದಲ್ಲಿ ಉದ್ಯೋಗ ಮಾಡುತ್ತಾ 16 ವರ್ಷ ಕಳೆದಿರುವವರು ಗ್ರೀನ್ ಕಾರ್ಡ್ಗಾಗಿ ಅಪ್ಲೈ ಮಾಡಿ ಕಾಯುತ್ತಿದ್ದಾರೆ. ಈಗ ಗ್ರೀನ್ ಕಾರ್ಡ್ ಪಡೆಯೋಕೆ ಕಾಯುವಿಕೆ ಅವಧಿಯು ಹಲವು ವರ್ಷಗಳವರೆಗೂ ಇದೆ. ಆ ಎಲ್ಲರಿಗೂ ಗ್ರೀನ್ ಕಾರ್ಡ್ ಸಿಗುತ್ತೆ ಅನ್ನೋದು ಅನುಮಾನ. ಆ ಗ್ರೀನ್ ಕಾರ್ಡ್ ಕ್ಯೂನಲ್ಲಿ ಮೊದಲಿಗೆ ಬಂದು ನಿಲ್ಲೋಕೆ ಇರುವ ಅವಕಾಶ ಟ್ರಂಪ್ ಕಾರ್ಡ್ನಿಂದ ಸಿಗುತ್ತೆ. ಅಮೆರಿಕದ ಪೌರತ್ವ ಪಡೆಯೋಕೆ ಇದು ಪ್ರೀಮಿಯಂ ರೂಟ್ ಅಂತಲೇ ಟ್ರಂಪ್ ಬಣ್ಣಿಸಿದ್ದಾರೆ. Trump.gov ಹೆಸರಿನ ಹೊಸ ವೆಬ್ಸೈಟ್ ಅನ್ನು ಆರಂಭಿಸಲಾಗಿದೆ. ಅದರಲ್ಲಿ ಅರ್ಹ ವ್ಯಕ್ತಿಗಳು ತಮ್ಮ ಹೆಸರು, ದೇಶ, ಇಮೇಲ್ ಐಡಿ ಹಾಗೂ ಯಾರಿಗಾಗಿ ಅಮೆರಿಕದ ಪೌರತ್ವ ಅನ್ನೋದನ್ನ ನಮೂದಿಸಿ ನೋಂದಣಿ ಮಾಡಿಕೊಳ್ಳಬಹುದು. $5 ಮಿಲಿಯನ್ ಮೌಲ್ಯದ ಟ್ರಂಪ್ ಕಾರ್ಡ್ಗೆ ಪ್ರಕ್ರಿಯೆಗಳು ಶುರುವಾಗ್ತಿದ್ದಂತೆ ಅವರಿಗೆ ಇಮೇಲ್ ಮೂಲಕ ನೋಟಿಫಿಕೇಶನ್ ಹೋಗಲಿದೆ. ಆಗ ಈ ವಿಶೇಷ ಎಂಟ್ರಿ ಕಾರ್ಡ್ಗೆ ಮುಂದಿನ ಅರ್ಜಿ ಪ್ರಕ್ರಿಯೆಗಳು ನಡೆಯಲಿವೆ. ಮಿನುಗುವ ಚಿನ್ನದ ಬಣ್ಣದ ಕಾರ್ಡ್ನ ಮೇಲೆ ಡೊನಾಲ್ಡ್ ಟ್ರಂಪ್ ಫೋಟೋ, ಅವರ ಸಹಿ ಹಾಗೂ ಹೆಸರು ಇರುತ್ತದೆ. ಕಳೆದ ತಿಂಗಳು ಪತ್ರಕರ್ತರ ಮುಂದೆ ಟ್ರಂಪ್ ಗೋಲ್ಡ್ ಕಾರ್ಡ್ ಅನ್ನ ಪ್ರದರ್ಶಿಸಿದರು. ಮೊದಲ ಕಾರ್ಡ್ ಅನ್ನ ತಾನೇ ಪಡೆದಿರುವುದಾಗಿ ಹೇಳಿದ್ದರು. EB-5 ವೀಸಾಗೆ ಪರ್ಯಾಯ ಟ್ರಂಪ್ ಕಾರ್ಡ್. ಸಿರಿವಂತರಿಂದ ಹೆಚ್ಚು ಖರ್ಚು, ಹೆಚ್ಚು ಆದಾಯ. ಸಾವಿರಾರು ಜನರು ತನಗೆ ಕರೆ ಮಾಡಿ ಟ್ರಂಪ್ ಕಾರ್ಡ್ ಬಗ್ಗೆ ವಿಚಾರಿಸುತ್ತಿದ್ದಾರೆ ಅಂತ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಕ್ಕೆ ಬರಲು ಕಾತುರರಾಗಿರುವ ಶ್ರೀಮಂತರಿಗಾಗಿ ಟ್ರಂಪ್ ಕಾರ್ಡ್ನ ವೆಬ್ಸೈಟ್ ಓಪನ್ ಆಗಿದೆ. ಅದರಲ್ಲಿ ನೋಂದಣಿ ಮಾಡಿಕೊಂಡು ಮುಂದಿನ ಪ್ರಕಟಣೆವರೆಗೂ $5 ಮಿಲಿಯನ್ ರೆಡಿ ಮಾಡಿಕೊಂಡು ಕಾಯಬೇಕಾಗುತ್ತೆ. ಈಗ ವೆಬ್ಸೈಟ್ನಲ್ಲಿ ವೈಯಕ್ತಿಕವಾಗಿ ಕಾರ್ಡ್ ಬೇಕಾಗಿದೆಯೋ ಅಥವಾ ನಿಮ್ಮ ಬಿಸ್ನೆಸ್ಗೋ ಎಂಬ ಆಯ್ಕೆಗಳಿವೆ. ಹಾಗೆ ಯಾವ ಭಾಗದಿಂದ ಅನ್ನೋದಕ್ಕೆ 8 ಆಯ್ಕೆಗಳನ್ನು ಮಾತ್ರ ಕೊಡಲಾಗಿದೆ. ಯಾವ ದೇಶದಿಂದ ಅನ್ನೋದಕ್ಕಿಂತಲೂ ಯಾವ ಭಾಗ ಅಥವಾ ಖಂಡದಿಂದ ಅನ್ನೋದನ್ನ ನಮೂದಿಸಬೇಕಾಗುತ್ತದೆ. ಯುರೋಪ್, ಮಧ್ಯಪ್ರಾಚ್ಯ ಒಳಗೊಂಡಿರುವ ಏಷ್ಯಾ, ನಾರ್ತ್ ಅಮೆರಿಕಾ, ಓಷಿಯಾನಿಯಾ, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ದಿ ಕೆರಿಬಿಯನ್ ಹಾಗೂ ಆಫ್ರಿಕಾ ಎಂಬ ಆಯ್ಕೆಯನ್ನ ಕಾಣಬಹುದಾಗಿದೆ. ಈ ಕಾರ್ಡ್ ಬಳಸಿಕೊಂಡು ದಿಢೀರನೆ ಅಮೆರಿಕಕ್ಕೆ ಪ್ರವೇಶಿಸೋಕೆ ಆಗೋದಿಲ್ಲ. ಇದು ಕೂಡ ಗ್ರೀನ್ ಕಾರ್ಡ್ ರೀತಿಯಲ್ಲೇ ವರ್ಕ್ ಆಗುತ್ತೆ. ಆದರೆ ಸಾಮಾನ್ಯ ಗ್ರೀನ್ ಕಾರ್ಡ್ಗಿಂತಲೂ ಒಂದಷ್ಟು ಹೆಚ್ಚುವರಿ ಸವಲತ್ತುಗಳನ್ನು ಒಳಗೊಂಡಿರಲಿದೆ. ಅಮೆರಿಕದ ನಾಗರಿಕರಿಗೆ ಸಿಗುವ ಎಲ್ಲ ಹಕ್ಕುಗಳು ಟ್ರಂಪ್ ಕಾರ್ಡ್ನಿಂದ ಸಿಗೋದಿಲ್ಲ. ಹಾಗಾಗಿ ಸಂಸತ್ನಿಂದ ಈ ಕಾರ್ಡ್ ಬಿಡುಗಡೆಗೆ ಅನುಮತಿ ಬೇಕಾಗಿಲ್ಲ ಎನ್ನಲಾಗಿದೆ. ಪ್ರಸ್ತುತ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ವಲಸಿಗ ವ್ಯಕ್ತಿಯು ಕನಿಷ್ಠ 5 ವರ್ಷಗಳಿಂದ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸ್ತವ್ಯ ಮಾಡಿರಬೇಕು. ವಯಸ್ಸು ಹಾಗೂ ಭಾಷೆಗೆ ಸಂಬಂಧಿಸಿದ ಅರ್ಹತೆಗಳಿಗೆ ಬದ್ಧವಾಗಿರಬೇಕು ಹಾಗೂ ಯಾವುದೇ ಕ್ರಿಮಿನಲ್ ಹಿನ್ನೆಲೆಯೂ ಇರಬಾರದು. ಆದರೆ ಟ್ರಂಪ್ ಕಾರ್ಡ್ ಮೂಲಕ ಹೆಚ್ಚು ಸಮಯ ಕಾಯುವುದು ತಪ್ಪಲಿದೆ. ಹಾಗೆ EB-5 ವೀಸಾಗೆ ಪರ್ಯಾಯವಾಗಿ ಈ ಕಾರ್ಡ್ ಅನ್ನು ನೋಡಲಾಗುತ್ತಿದೆ. EB-5 ಹೂಡಿಕೆದಾರರ ವೀಸಾದಲ್ಲಿ ವಿದೇಶಿ ವ್ಯಕ್ತಿಯು ಕನಿಷ್ಠ $8 ಲಕ್ಷ ನಿಂದ $1 ಮಿಲಿಯನ್ ವರೆಗೂ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದ ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಕಾಗಿದೆ. ಆದರೆ ಈ ಕಾರ್ಡ್ ಅನ್ನ ದುರುಪಯೋಗಪಡಿಸಿಕೊಂಡಿರುವ ಆರೋಪಗಳಿವೆ. ಟ್ರಂಪ್ ಕಾರ್ಡ್ ಪಡೆದವರಿಗೆ ಅಮೆರಿಕದಲ್ಲಿ ಗಳಿಸುವ ಆದಾಯಕ್ಕೆ ಮಾತ್ರ ತೆರಿಗೆ ಇರುತ್ತದೆ. ಬೇರೆ ದೇಶಗಳಲ್ಲಿ ಆ ವ್ಯಕ್ತಿ ಆದಾಯಗಳಿಗೆ ಅಮೆರಿಕದಲ್ಲಿ ತೆರಿಗೆ ಬೀಳುವುದಿಲ್ಲ.
ಟ್ರಂಪ್ ಪ್ರಕಾರ ಜಗತ್ತಿನ ಸಿರಿವಂತರು ಈ ಕಾರ್ಡ್ ಪಡೆದು ಬರೋದರಿಂದ ಅಮೆರಿಕಕ್ಕೂ ಹೆಚ್ಚಿನ ಆದಾಯ ಬರಲಿದೆ. ಶ್ರೀಮಂತರು ಅಮೆರಿಕದಲ್ಲಿ ಹೆಚ್ಚು ಹಣ ಖರ್ಚು ಮಾಡಲಿದ್ದಾರೆ ಹಾಗೂ ಅವರಿಂದ ಹೆಚ್ಚಿನ ತೆರಿಗೆಯೂ ಹರಿದು ಬರಲಿದೆ. ಜಗತ್ತಿನಾದ್ಯಂತ ಸುಮಾರು 37 ಮಿಲಿಯನ್ ಜನರು ಈ ಕಾರ್ಡ್ ಪಡೆಯುವ ಸಾಧ್ಯತೆ ಇದೆ.